The equation of the line parallel to the line 3x minus 4y plus 2 equal to 0 and passing through minus 2 comma 3 is ಇದನ್ನ 2018 ಅಲ್ಲಿ ಕೇಳಿದ್ದಾರೆ. ಏನಂದ್ರೆ 3x minus 4y plus 2 equal to 0 ಇದು ಒಂದು ಲೈನು. ಈ ಲೈನ್ಗೆ ಪ್ಯಾರಲಲ್ ಆಗಿರಂಥ ಲೈನು ಮತ್ತು ಮೈನಸ್ 2 comma 3 ಈ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ತಕ್ಕಂಥ ಲೈನ್ ನ ಈಕ್ವೇಶನ್ ಏನಾಗಿರುತ್ತೆ ಅಂತ. ಬೋತ್ ದ ಲೈನ್ಸ್ ಆರ್ ಪ್ಯಾರಲಲ್. ಎರಡು ಲೈನ್ಗಳು ಪ್ಯಾರಲಲ್ ಆಗಿರೋದ್ರಿಂದ ಸ್ಲೋಪ್ಸ್ ಆಫ್ ಬೋತ್ ದ ಲೈನ್ಸ್ ವಿಲ್ ಬಿ ಸೇಮ್, ದೇ ವಿಲ್ ಬಿ ಈಕ್ವಲ್. ಪ್ಯಾರಲಲ್ ಆಗಿದ್ರೆ ಸ್ಲೋಪ್ಗಳು ಈಕ್ವಲ್ ಆಗಿರುತ್ತೆ. ಇಲ್ಲಿ 3x minus 4y plus 2 equal to 0 ಇದೆ ಅಂತಂದ್ರೆ ಸ್ಲೋಪ್ ಆಫ್ ದಿಸ್ ಲೈನ್ ವಿಲ್ ಬಿ ಈಕ್ವಲ್ ಟು ಮೈನಸ್ a by b. a ಅಂತಂದ್ರೆ 3 by b ಅಂತಂದ್ರೆ ಮೈನಸ್ 4. ax plus by plus c equal to 0 ಅಂತ ಏನಾದರೂ ಈಕ್ವೇಶನ್ ಇದ್ರೆ ಸ್ಲೋಪ್ ಆಫ್ ದಿಸ್ ಈಕ್ವೇಶನ್ ವಿಲ್ ಬಿ ಈಕ್ವಲ್ ಟು ಮೈನಸ್ a by b. ಮೈನಸ್ ಇರೋದು ಇಲ್ಲಿದೆ ನೋಡಿ, ಈ ಮೈನಸ್ ಇಲ್ಲಿ ಹಾಕಿರೋದು. a ಅಂತಂದ್ರೆ ಕೋಎಫಿಷಿಯಂಟ್ ಆಫ್ x ಅಂಡ್ b ಅಂತಂದ್ರೆ ಕೋಎಫಿಷಿಯಂಟ್ ಆಫ್ y. ಸೊ 3 by ಮೈನಸ್ 4 ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಸ್ಲೋಪ್ ಈಸ್ 3 by 4. ನಮ್ಗೆ ಸ್ಲೋಪ್ ಗೊತ್ತಾಯ್ತು 3 by 4 ಅಂತ. ಪಾಯಿಂಟ್ ಕೊಟ್ಟಿದ್ದಾರೆ ಮೈನಸ್ 2 comma 3 ಅಂತ. ನೋಡಿ, ಒಂದು ಪಾಯಿಂಟ್ ಮತ್ತು ಸ್ಲೋಪ್ ಕೊಟ್ಟಾಗ ಈಕ್ವೇಶನ್ ಆಫ್ ದ ಲೈನ್ ಏನಿದೆ ಅಂತಂದ್ರೆ ಇಟ್ ಈಸ್ ಗಿವನ್ ಬೈ y minus y1 ಈಕ್ವಲ್ ಟು m ಇಂಟು x minus x1. ಪ್ಯಾರಲಲ್ ಆಗಿರೋದ್ರಿಂದ ಇದೇ ಸ್ಲೋಪ್ ನಾವು ತಗೊಳ್ಬಹುದು. y minus y1 ಅಂತಂದ್ರೆ ಇಲ್ಲಿ ಪಾಯಿಂಟ್ 3 ಇದೆ ಅಂಡ್ ಇಟ್ ಈಸ್ ಈಕ್ವಲ್ ಟು m ಅಂತಂದ್ರೆ 3 by 4 ಇನ್ ಬ್ರಾಕೆಟ್ x minus x1. x1 ಅಂದ್ರೆ ಮೈನಸ್ 2 ಇದೆ, ಇಲ್ಲೊಂದು ಮೈನಸ್ ಅಲ್ಲೊಂದು ಮೈನಸ್ ಇರೋದ್ರಿಂದ ವಿ ಕ್ಯಾನ್ ರೈಟ್ ಇಟ್ ಆಸ್ ಪ್ಲಸ್ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿ 4 ಇಂಟು y ಇಟ್ ಈಸ್ 4y ಮೈನಸ್ 3 4s are 12 ಇಟ್ ಈಸ್ ಈಕ್ವಲ್ ಟು 3 ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 ಇಂಟು x ಇಸ್ 3x ಪ್ಲಸ್ 3 2s are 6. ಎಲ್ಲಾ ಟರ್ಮ್ಗಳನ್ನು ರೈಟ್ ಸೈಡ್ ತಗೊಳ್ಳೋಣ. ವಿ ಗೆಟ್ 3x ಪ್ಲಸ್ 4y ಈ ಕಡೆ ಬಂದ್ರೆ ಮೈನಸ್ 4y ಪ್ಲಸ್ 6 ಇತ್ತು, ಮೈನಸ್ 12 ಈ ಕಡೆ ಬಂದ್ರೆ ಪ್ಲಸ್ 12 ಅಂಡ್ ಇಟ್ ಈಸ್ ಈಕ್ವಲ್ ಟು 0. ನಾವು 3x ಮೈನಸ್ 4y 6 ಪ್ಲಸ್ 12 ಅಂತಂದ್ರೆ 18 ಈಕ್ವಲ್ ಟು 0. Therefore 3x minus 4y plus 18 equal to 0. Option A is correct. Next question is, a line cuts off equal intercepts on the coordinate axis. The angle made by this line with the positive direction of x axis is. ಅಂದ್ರೆ ಒಂದು ಲೈನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಎರಡು ಆಕ್ಸೆಸ್ ಗಳನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ, ಕಟ್ ಮಾಡ್ತಾ ಇದೆ ಅಥವಾ ಇಂಟರ್ಸೆಪ್ಟ್ ಮಾಡ್ತಾ ಇದೆ ಅಂತ. ಈ ರೀತಿ ಅಂದ್ರೆ ಇದು y ಆಕ್ಸಿಸ್, ಇದು x ಆಕ್ಸಿಸ್ ಆಗಿದ್ರೆ ಎರಡನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ. ಈಕ್ವಲ್ ಆಗಿ ಅಂತಂದ್ರೆ ಆರಿಜಿನ್ ಇಂದ ಇಲ್ಲಿಂದ ಇಲ್ಲಿವರೆಗೆ x ಡಿಸ್ಟೆನ್ಸ್ ಅಲ್ಲಿ ಇಂಟರ್ಸೆಪ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ x ಡಿಸ್ಟೆನ್ಸ್ ಅಲ್ಲೇನೆ ಇಂಟರ್ಸೆಪ್ಟ್ ಮಾಡ್ತಾ ಇದೆ. ಈ ರೀತಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಇಲ್ಲಿ 90 ಡಿಗ್ರಿ ಇದೆ ಮತ್ತು ಎರಡು ಡಿಸ್ಟೆನ್ಸ್ ಗಳು ಸೇಮ್ ಇದೆ ನೋಡಿ. ಈ ಡಿಸ್ಟೆನ್ಸ್ ಎರಡು ಡಿಸ್ಟೆನ್ಸ್ ಗಳು ಸೇಮ್ ಇರೋದ್ರಿಂದ ಇದು ಒಂದು ಐಸೋಸ್ಲೆಸ್ ಟ್ರಯಾಂಗಲ್ ಆಗುತ್ತೆ. ಐಸೋಸ್ಲೆಸ್ ಟ್ರಯಾಂಗಲ್ ಅಲ್ಲಿ ಈಕ್ವಲ್ ಸೈಡ್ಸ್ ನ ಆಪೋಸಿಟ್ ಆಂಗಲ್ ಗಳು ಈಕ್ವಲ್ ಆಗಿರ್ತವೆ. ದೇರ್ಫೋರ್ ದಿಸ್ ಆಂಗಲ್ ಅಂಡ್ ದಿಸ್ ಆಂಗಲ್ ಬೋತ್ ದ ಆಂಗಲ್ಸ್ ವಿಲ್ ಬಿ ಈಕ್ವಲ್. ಇಲ್ಲಿ ಆಲ್ರೆಡಿ 90 ಇದೆ, ಉಳಿದಂತ 90 ನಲ್ಲಿ ಈ ಎರಡು ಆಂಗಲ್ ಗಳು ಸಪರೇಟ್ ಆಗಬೇಕು. ಸೊ ಸಪರೇಟ್ ಆಗಬೇಕು ಅಂತಂದ್ರೆ ಎರಡು ಆಂಗಲ್ ಗಳು ಎಷ್ಟಿರುತ್ತೆ, 45 ಡಿಗ್ರಿ ಇರುತ್ತೆ. ನಮಗ್ ಬೇಕಾಗಿರೋದು ಈ ಲೈನು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಇಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಮಾಡುತ್ತೆ ಅನ್ನೋದು ಬೇಕಾಗಿದೆ. 180 ಡಿಗ್ರಿ ಟೋಟಲ್ ಇರುತ್ತೆ, ಅದರಲ್ಲಿ ಈ ಕಡೆ ಆಂಗಲ್ 45 ಡಿಗ್ರಿ ಇದೆ ಅಂತಂದ್ರೆ ಈ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 135 ಡಿಗ್ರಿ ಇರುತ್ತೆ. ಇದು 135 ಡಿಗ್ರಿ. Therefore option A is correct. Next question is, if the straight line 2x minus 3y plus 17 equal to 0 is perpendicular to the line passing through the points 7, 17 and 15, beta, then beta equals. Okay, ಏನಿದೆ ಅಂತಂದ್ರೆ if the straight line ಯಾವುದು 2x minus 3y plus 17 equal to 0, if this line is perpendicular to the line passing through the points ಇಲ್ಲಿ 7, 17 ಮತ್ತು 15, ಬೀಟಾ ಈ ಎರಡು
ಪಾಯಿಂಟ್ಗಳ ಮೂಲಕ ಪಾಸ್ ಆಗಿ ಹೋಗುವಂತ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ಸೊ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಸ್ಲೋಪ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. M1 ಒಂದು ಲೈನ್ ನ ಸ್ಲೋಪ್ ಆಗಿದ್ರೆ M2 ಮತ್ತೊಂದು ಲೈನ್ ನ ಸ್ಲೋಪ್ ಆಗಿದ್ರೆ ಪ್ರಾಡಕ್ಟ್ ಆಫ್ ದೋಸ್ ಸ್ಲೋಪ್ಸ್ ವಿಲ್ ಬಿ ಈಕ್ವಲ್ ಟು -1. ಈಗ ಈ 2x - 3y + 17 ಅಂತ ಇದೆಯಲ್ಲ, ಇದರ ಸ್ಲೋಪ್ ಏನಾಗಿರುತ್ತೆ ಅಂತಂದ್ರೆ ಅದನ್ನ M1 ಅಂತ ಅನ್ಕೊಳ್ಳೋಣ. ದಿಸ್ ಸ್ಲೋಪ್ ವಿಲ್ ಬಿ ಈಕ್ವಲ್ ಟು -2/-3 ಆಗಿರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 2/3. ಇನ್ನು ಈ ಎರಡು ಪಾಯಿಂಟ್ ಗಳು ಕೊಟ್ಟಿದ್ರೆ, ಎರಡು ಪಾಯಿಂಟ್ ಗಳು ಕೊಟ್ಟಾಗ ಸ್ಲೋಪ್ ನ ಹೆಂಗ್ ಫೈಂಡ್ ಮಾಡ್ತೀವಿ ಅಂದ್ರೆ y2 - y1 / x2 - x1. ಇಲ್ಲಿ ಇದನ್ನ x1 y1 ಅಂತ ಅನ್ಕೊಂಡ್ರೆ ಈ ಪಾಯಿಂಟ್ x2 y2 ಆಗಿರ್ಲಿ. y2 - y1 ದಟ್ ಈಸ್ beta - 17 / 15 - 7. ದಿಸ್ ಈಸ್ M2. ಈ ಎರಡರ ಪ್ರಾಡಕ್ಟ್ ಏನಾಗಬೇಕು -1. ಯಾಕೆ ಆಗ್ತದೆ ಅಂತಂದ್ರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದೇರ್ಫೋರ್ M1 ಅಂತಂದ್ರೆ 2/3 ಇಂಟು M2 ಅಂತಂದ್ರೆ ಬೀಟಾ -17 ಬೈ ಇಲ್ಲಿ 15 - 7 ಅಂತಂದ್ರೆ ಇಟ್ ಈಸ್ 8. ಇಟ್ ಈಸ್ ಈಕ್ವಲ್ ಟು -1. ಡಿವೈಡ್ ಮಾಡಿ 2 1s 2 4s 8. ನ್ಯೂಮರೇಟರ್ ಅಲ್ಲಿ ಬೀಟಾ -17 ಇದೆ, ಡಿನಾಮಿನೇಟರ್ ಅಲ್ಲಿ 3 4s 12. ಇಟ್ ಈಸ್ ಈಕ್ವಲ್ ಟು -1. ಬೀಟಾ -17 ಈಕ್ವಲ್ ಟು 12 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -12 ಆಯ್ತು. ಬೀಟಾ ಈಕ್ವಲ್ ಟು -17 ರೈಟ್ ಸೈಡ್ ಬರಲಿ, +17 - 12. 17 - 12 means 5. Therefore, the value of beta is 5. Option D is correct. Next question is, the two lines LX plus MY equal to N and L'(x plus M'(y) equal to N' are perpendicular if. So already same condition, ಕಂಡೀಷನ್ ಏನಿದೆ, ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ದಿಯರ್ ಸ್ಲೋಪ್ಸ್, ಪ್ರಾಡಕ್ಟ್ ಆಫ್ ದಿಯರ್ ಸ್ಲೋಪ್ಸ್ ವಿಲ್ ಬಿ ಈಕ್ವಲ್ ಟು -1. ದಟ್ ಈಸ್ M1 ಇಂಟು M2 ವಿಲ್ ಬಿ ಈಕ್ವಲ್ ಟು -1. ಫಸ್ಟ್ ಲೈನ್ ನ ಸ್ಲೋಪ್ M1 ಅಂತ ಅನ್ಕೊಂಡ್ರೆ -a/b ಅಂದ್ರೆ ಕೋಎಫಿಷಿಯಂಟ್ ಆಫ್ x ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ y. ಇನ್ M2 ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ಮೈನಸ್ ಕೋಎಫಿಷಿಯಂಟ್ ಆಫ್ x ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ y. ಅವೆರಡರ ಪ್ರಾಡಕ್ಟ್ -1 ಗೆ ಈಕ್ವಲ್ ಆಗಿರಬೇಕು. -l/m ಇಂಟು -l'/m' ಈಕ್ವಲ್ ಟು -1. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, l ಇಂಟು l' ಈಸ್ l', ಡಿವೈಡೆಡ್ ಬೈ m ಇಂಟು m' ಈಸ್ m' ಈಕ್ವಲ್ ಟು -1. l' ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ -m' ಆಗುತ್ತೆ. -m' ನ ಲೆಫ್ಟ್ ಸೈಡ್ ತಗೊಂಡ್ರೆ l' ಪ್ಲಸ್ m' ಈಕ್ವಲ್ ಟು 0. l' ಪ್ಲಸ್ m' ಈಕ್ವಲ್ ಟು 0. ಆಪ್ಷನ್ ಡಿ ಕರೆಕ್ಟ್. Next question is, the equation of straight line which passes through the point a cos cube theta, a sin cube theta and perpendicular to x secant theta plus y cosec theta equal to a is. Equation of straight line which passes through the point a cos cube theta, a sin cube theta ಇಂದ ಪಾಸ್ ಆಗಿ ಹೋಗ್ಬೇಕು. ಜೊತೆಗೆ x secant theta plus y cosecant theta equal to a ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ನೋಡಿ, ಪರ್ಪೆಂಡಿಕ್ಯುಲರ್ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಸ್ಲೋಪು -1/m ಗೆ ಈಕ್ವಲ್ ಆಗಿರುತ್ತೆ ಅಂತ. ಓಕೆ ರೈಟ್. ಈಗ x cos ಕ್ಯೂಬ್ ಥೀಟಾ ಪ್ಲಸ್ x secant theta ಪ್ಲಸ್ y cosecant theta ಈಕ್ವಲ್ ಟು a. ಈ ಈಕ್ವೇಶನ್ ಇಂದ ನಾನು ಸ್ಲೋಪ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸ್ಲೋಪ್ ಈಕ್ವಲ್ ಟು -a/b ದಟ್ ಈಸ್ ಮೈನಸ್ secant theta divided by cosecant theta. ಓಕೆ, ಇದಾಯ್ತು. ಇನ್ನು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇನ್ನೊಂದು ಲೈನ್ ನ ಸ್ಲೋಪ್ ಇರುತ್ತಲ್ಲ, ಇದನ್ನ ಸಪೋಸ್ M1 ಅಂತ ಅನ್ಕೊಂಡ್ರೆ, ಇದನ್ನ M2 ಅನ್ಕೊಂಡ್ರೆ, ಆ ಲೈನ್ ನ ಸ್ಲೋಪ್ ಏನಾಗಿರುತ್ತೆ ಅಂತಂದ್ರೆ -1/m ಅಂದ್ರೆ ಮೈನಸ್ ಟೈಮ್ಸ್ ರೆಸಿಪ್ರೋಕಲ್ ಅಂತ. ಸೊ ಮೈನಸ್ ಟೈಮ್ಸ್ ರೆಸಿಪ್ರೋಕಲ್ ಆಗಿರೋದ್ರಿಂದ ಆ ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ರೆಸಿಪ್ರೋಕಲ್ ಬರೆದಾಗ ಕೊಸೆಕ್ ಥೀಟಾ ಡಿವೈಡೆಡ್ ಬೈ ಸೆಕ್ ಥೀಟಾ, ಅಥವಾ ಕೊಸೆಕ್ ಅಂತಂದ್ರೆ 1/sin, ಇನ್ನು ಸೆಕ್ 1/sec ಅಂತಂದ್ರೆ ಕಾಸ್. ದೇರ್ಫೋರ್ ನ್ಯೂಮರೇಟರ್ ಅಲ್ಲಿ ಕಾಸು, ಡಿನಾಮಿನೇಟರ್ ಅಲ್ಲೂ ಸೈನ್ ಬಂತು. ಕೊಸೆಕ್ ಥೀಟಾ ಅಂದ್ರೆ 1/sin, ಸೊ ಡಿನಾಮಿನೇಟರ್ ಬಂತು. ಸೀಕೆಂಟ್ ಅಂದ್ರೆ 1/secant ಅಂದ್ರೆ ಕಾಸ್, ಸೊ ಅದು ನ್ಯೂಮರೇಟರ್. ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ. ಇದ್ಯಾವ್ದಿದು? ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಲೈನಿನ ಸ್ಲೋಪ್ ಇದು. ಓಕೆ, ಹಾಗಾದ್ರೆ
ಇಲ್ಲಿ ಸ್ಲೋಪ್ ಇದೆ, ಇಲ್ಲಿ ಪಾಯಿಂಟ್ ಇದೆ. ಪಾಯಿಂಟ್ ಸ್ಲೋಪ್ ಎರಡು ಕೊಟ್ಟಿದ್ದಾಗ ಈಕ್ವೇಶನ್ ಏನಿದೆ, y ಮೈನಸ್ y1 ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ x1 ಅಂತ ಇದೆ. therefore y minus y1 is nothing but a sin cube theta. a sin cube theta equal to m ಅಂತಂದ್ರೆ cos theta divided by sin theta into x minus x1 ಅಂತಂದ್ರೆ a cos cube theta. ಈಗ ಈ ಸೈನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಸೈನ್ ಇಂಟು y ಇಟ್ ಈಸ್ ಸೈನ್ ಥೀಟಾ ಇಂಟು y ಮೈನಸ್ a ಇಂಟು ಸೈನ್ ಕ್ಯೂಬ್ ಥೀಟಾ, ಇಲ್ಲೊಂದು ಸೈನ್ ಥೀಟಾ ಇದೆ, ಸೈನ್ ಟು ದ ಪವರ್ ಆಫ್ 4 ಥೀಟಾ ಇಟ್ ಈಸ್ ಈಕ್ವಲ್ ಟು x ಇಂಟು ಕಾಸ್ ಥೀಟಾ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, x ಕಾಸ್ ಥೀಟಾ ಮೈನಸ್ a ಇಂಟು ಕಾಸ್ ಕ್ಯೂಬ್ ಥೀಟಾ ಇಂಟು ಕಾಸ್ ಥೀಟಾ ಈಸ್ ಕಾಸ್ ಟು ದ ಪವರ್ ಆಫ್ 4 ಥೀಟಾ. ಈಗ ಓಕೆ, ಈಗ ಒಂದ್ ಕೆಲಸ ಮಾಡಿ, ಎಕ್ಸ್ ಕಾಸ್ ಥೀಟಾ ಇದೆಯಲ್ಲ, ಈ ಎಲ್ಲಾ ಟರ್ಮ್ ಗಳನ್ನ ಅಂದ್ರೆ ಸೈನ್ ಥೀಟಾ ಇಂಟು ವೈ ಮೈನಸ್ ಎ ಸೈನ್ ಟು ದ ಪವರ್ ಆಫ್ 4 ಥೀಟಾ ಎಲ್ಲಾ ಟರ್ಮ್ ನ ರೈಟ್ ಸೈಡ್ ತಗೊಳ್ತೀನಿ ನಾನು. ಸೊ ವಿ ಗೆಟ್ ಎಕ್ಸ್ ಕಾಸ್ ಥೀಟಾ, ಇಲ್ಲಿ ಸೈನ್ ಥೀಟಾ ಇಂಟು ವೈ ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್ ವೈ ಸೈನ್ ಥೀಟಾ ಮೈನಸ್ ವೈ ಸೈನ್ ಥೀಟಾ ಈಕ್ವಲ್ ಟು ಈ ಕಡೆ ಸಾರಿ ಈಕ್ವಲ್ ಟು ಅಲ್ಲ ಮೈನಸ್ ಎ ಸೈನ್ ಪವರ್ 4. ಓಕೆ, ಅದಕ್ಕೂ ಮುಂಚೆ ಇಲ್ಲಿ ಮೈನಸ್ ಎ ಕಾಸ್ಟ್ ದ ಪವರ್ ಆಫ್ 4 ಇದೆಯಲ್ಲ, ಮೈನಸ್ ಎ ಕಾಸ್ಟ್ ದ ಪವರ್ ಆಫ್ 4 ಥೀಟಾ ಮೈನಸ್ ಎ ಸೈನ್ ಟು ದ ಪವರ್ ಆಫ್ 4 ಥೀಟಾ ಬಂದಾಗ ಪ್ಲಸ್ ಆಗುತ್ತೆ, ಪ್ಲಸ್ ಎ ಸೈನ್ ಟು ದ ಪವರ್ ಆಫ್ 4 ಥೀಟಾ. ಲೆಫ್ಟ್ ಸೈಡ್ ಏನು ಉಳಿದಿಲ್ಲ, 0 ಇದೆ, ಸೊ ಈಕ್ವಲ್ ಟು 0. ಈಗ ಈ ಎರಡು ಟರ್ಮ್ಗಳು ಆಸ್ ಇಟ್ ಇಸ್ ಇರಲಿ, ಈ ಎರಡು ಟರ್ಮ್ಗಳಿಂದ ಮೈನಸ್ ಎ ಕಾಮನ್ ತೆಗೆದಿರ್ತೀನಿ. ಮೈನಸ್ ಗೆ ಕಾಮನ್ ತೆಗೆದ್ರೆ ಕಾಸ್ಟ್ ದ ಪವರ್ ಆಫ್ 4 ಥೀಟಾ ಮೈನಸ್ ಇಲ್ಲಿ ಮೈನಸ್ ಬರುತ್ತೆ ಸೈನ್ ಟು ದ ಪವರ್ ಆಫ್ 4 ಥೀಟಾ, ಯಾಕಂದ್ರೆ ಮೈನಸ್ ಎ ನ ಕಾಮನ್ ತೆಗೆದಿದ್ದೀನಿ, ಈಕ್ವಲ್ ಟು 0. ಅಗೇನ್ ಮೈನಸ್ ಎ, ಇದನ್ನ ನಾ ಎಂತ ಬರಿಬಹುದು ಅಂದ್ರೆ ಕಾಸ್ಟ್ ಟು ದ ಪವರ್ ಆಫ್ 4 ಅನ್ನ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಅದೇ ರೀತಿ ಸೈನ್ ಟು ದ ಪವರ್ ಆಫ್ 4 ಅನ್ನ ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಈ ರೀತಿ ಬಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ ಬಿ, ಎ ಪ್ಲಸ್ ಬಿ, ಎ ಅಂತಂದ್ರೆ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಕಾಸ್ ಥೀಟಾ ಮೈನಸ್ ವೈ ಸೈನ್ ಥೀಟಾ ಇದೆ ಆಸ್ ಇಟ್ ಈಸ್ ಬರ್ತಾ ಇರ್ತದೆ ಇಲ್ಲಿ. ಈಗ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಇದರ ವ್ಯಾಲ್ಯೂ ಏನು 1. ಇನ್ನು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಇದರ ವ್ಯಾಲ್ಯೂ ಕಾಸ್ 2 ಥೀಟಾ. therefore finally we get x cos theta minus y sin theta minus a cos 2 theta ಇಷ್ಟಿದೆ. ಇದನ್ನ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಬರೆದ್ರೆ x cos theta minus y sin theta ಇಲ್ಲಿದೆ ಮೈನಸ್ a cos 2 theta. ಇದನ್ನ ರೈಟ್ ಸೈಡ್ ತಗೊಂಡ್ರೆ ಪ್ಲಸ್ a cos 2 theta. ಸೊ x cos theta minus y sin theta, x cos theta minus y sin theta equal to a cos 2 theta. Option B is correct. ಇದನ್ನ 2021 ಅಲ್ಲಿ ಕೇಳಿದ್ದಾರೆ.